ಪೊಲೀಸ್ ಹೆಂಡತಿಗೆ ಇನ್ನೊಬ್ಬ ಪೊಲೀಸಪ್ಪನ ಚಾಟಿಂಗ್. ಆಕೆ ಸತ್ತ ನಂತರ ಬಯಲಾಯ್ತು ಬಿಗ್ ಸೀಕ್ರೆಟ್. ಶಿವಮೊಗ್ಗದ ಪೊಲೀಸಪ್ಪ ಇನ್ನೊಬ್ಬ ಪೊಲೀಸನ ಹೆಂಡತಿ ಜೊತೆ ಮಾಡ್ತಿದ್ದ ಚಾಟಿಂಗ್. ಎಲ್ಲಿವರೆಗೂ ಅಂದ್ರೆ ಆಕೆಯ ಜೀವ ತೆಗೆಯಲು ಕಾರಣವಾಯ್ತು ಅದೇ ಚಾಟಿಂಗ್ ಕಣ್ರಿ. ಹೌದು, ಇಂಥದೊಂದು ಘಟನೆ ಶಿವಮೊಗ್ಗದ ಭದ್ರಾವತಿಯಲ್ಲಿ ನಡೆದಿದೆ. ಇಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ ಮೌನೇಶ್ ವಿರುದ್ಧ ದೂರು ದಾಖಲಾಗಿದೆ. ಈತ ಇನ್ನೋರ್ವ ಪೊಲೀಸ್ ಅಭಿಷೇಕ್ ಹೆಂಡತಿ ಜೊತೆ ಚಾಟಿಂಗ್ ಮಾಡ್ತಿದ್ದ. ಆಕೆಯನ್ನ ಮಾತನಾಡುವಂತೆ ಪೀಡಿಸುತ್ತಿದ್ದ. ಮೌನೇಶ್ ಕಿರುಕುಳಕ್ಕೆ ಬೇಸತ್ತು ಪೊಲೀಸನ ಹೆಂಡತಿ ಭದ್ರಾವತಿ ಪೊಲೀಸ್ ಕ್ವಾರ್ಟರ್ಸ್ ನಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಳು. ಪೊಲೀಸ್ನ ಹೆಂಡತಿ ದಿಢೀರಂತ ಆತ್ಮಹತ್ಯೆ ಮಾಡಿಕೊಂಡಿದ್ದೇಕೆ? ಗಂಡನ ಜೊತೆ ಚೆನ್ನಾಗೇ ಇದ್ದಳಲ್ಲ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು. ಈ ಸಾವು ಕೂಡ ಸಾಕಷ್ಟು ಅನುಮಾನಕ್ಕೂ ಎಡೆ ಮಾಡಿಕೊಟ್ಟಿತ್ತು. ಪೊಲೀಸರು ಸಾವಿನ ತನಿಖೆ ಕೈಗೊಂಡಿದ್ರು. ರಕ್ಷಿತಾ ಮೊಬೈಲ್ನಲ್ಲಿತ್ತು ಬಿಗ್ ಸೀಕ್ರೆಟ್. ಬಯಲಿಗೆ ಬಂತು ಚಾಟ್ ರೆಕಾರ್ಡ್ನ ಮಾಹಿತಿ. ಇಲ್ಲಿ ಸಾವನ್ನಪ್ಪಿರೋದು ಪೊಲೀಸ್ನ ಹೆಂಡತಿ. ಡಿಪಾರ್ಟ್ಮೆಂಟ್ಗೆ ಕಳಂಕ ಬರುವ ಎಲ್ಲಾ ಸಾಧ್ಯತೆಗಳಿದ್ವು. ಆದರೆ ಮೃತ ರಕ್ಷಿತಾಳ ಪತಿ ಅಭಿಷೇಕ್ ಪತ್ನಿಯ ಮೊಬೈಲ್ ಚಾಟ್ಸ್ ಮತ್ತು ಕಾಲ್ ರೆಕಾರ್ಡಿಂಗ್ ಚೆಕ್ ಮಾಡಿದಾಗ ಈ ಆತ್ಮಹತ್ಯೆಯ ರಹಸ್ಯ ಬೆಳಕಿಗೆ ಬಂದಿತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದ ಮೌನೇಶ್ ತನ್ನ ಹೆಂಡತಿಗೆ ಸಾಕಷ್ಟು ಬಾರಿ ಮೆಸೇಜ್ ಕಳಿಸಿದ್ದ. ಅಲ್ಲದೆ ಚಾಟಿಂಗ್ ಮಾಡಿರುವ ಇಮೇಜ್ ಕಳಿಸಿಕೊಟ್ಟು ಹೆಂಡತಿಗೆ ಬ್ಲಾಕ್ ಮೇಲ್ ಮಾಡಿದ ವಿಚಾರ ಅಭಿಷೇಕ್ಗೆ ಗೊತ್ತಾಗಿತ್ತು ಕಣ್ರಿ. ಮೌನೇಶ್ ವಿರುದ್ಧ ದೂರು ನೀಡಿದ ಅಭಿಷೇಕ್. ಹೆಂಡತಿಯ ಸಾವಿಗೆ ನೇರ ಕಾರಣವಾಯ್ತು ಸಾಕ್ಷಿ. ಅಭಿಷೇಕ್ನ ಹೆಂಡತಿ ಸಾವಿಗೆ ಮೌನೇಶ್ ಮಾಡಿದ ಚಾಟಿಂಗ್ಗಳು ಮತ್ತು ಕಾಲ್ ರೆಕಾರ್ಡಿಂಗ್ಗಳು ಅನ್ನೋದು ಗೊತ್ತಾಯ್ತು. ತಕ್ಷಣಕ್ಕೆ ಭದ್ರಾವತಿಯ ಟೌನ್ ಪೊಲೀಸರು ಮೌನೇಶನ್ಗೆ ವಿಚಾರಣೆ ಮಾಡಿದಾಗ ಸತ್ಯಾಂಶ ತಿಳಿದು ಬಂದಿದೆ. ಫೋಟೋ ಚಾಟ್ ಮೂಲದ ರಕ್ಷಿತಾಗೆ ಬ್ಲಾಕ್ ಮೇಲ್ ಮಾಡಿರುವ ಮೌನೇಶ್ ಕೊಲೆ ಯತ್ನ ಹಾಗೂ ಐಟಿ ಕಾಯ್ದೆಯಡಿ ಮೌನೇಶ್ ವಿರುದ್ಧ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ. ಇಲ್ಲಿ ಪತಿ ಇರಬೇಕಾದ್ರೆ ಪತ್ನಿಯಾದವಳಿಗೆ ಪರಪುರುಷನ ನಂಬರ್ ಬೇಕಿರ್ಲಿಲ್ಲ. ಇನ್ನು ಆತ ಬ್ಲಾಕ್ ಮೇಲ್ ಮಾಡಿದ್ರು ಆ ವಿಷಯ ಗಂಡನಿಗೆ ಹೇಳಿದ್ರೆ ರಕ್ಷಿತಾಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ. ಗಂಡನ ಭಯಕ್ಕೆ ತಾನೇ ಸಾವಿಗೆ ಶರಣಾಗಿದ್ದು ಎಷ್ಟು ಸರಿ. ಮಹಿಳೆಯರೇ, ಯಾವುದಕ್ಕೂ ಪರಪುರುಷರಿಂದ ಎಚ್ಚರಿಕೆಯಿಂದ ಇರಿ. ಇದು ಬಿಗ್ ಟಿವಿಯ ಕಳಕಳಿ. ಬಿಗ್ ಟಿವಿ ಕರ್ನಾಟಕ, ಶಿವಮೊಗ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.